ಫ್ರೆಂಡ್ಸ್, ವೆಲ್ಕಮ್ ಟು ಶಚಿನಿ ಯೂಟ್ಯೂಬ್ ಚಾನಲ್. ಸೊ ನಾವು ಆಷಾಢದಲ್ಲಿ ಅಂತಂದರೆ ಚಾಮುಂಡಿ ಹಬ್ಬ ಶುಕ್ರವಾರ ಮಾಡಬೇಕಿತ್ತು, ಬಟ್ ಐಟಮ್ಗಳೇ ಇರಲಿಲ್ಲ ನಮ್ಮ ಹತ್ರ, ಪಾತ್ರೆಗಳು ಯಾವುದು. ಸೊ ಅದಕ್ಕೆ ಸಂಡೇ ಇಟ್ಕೊಳ್ಳೋಣ, ಎಲ್ಲರಿಗೂ ರಜೆ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಇಟ್ಕೊಂಡಿದ್ದೀವಿ. ಸೊ ಇವಾಗ ಹೋಗಿ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿಬಿಟ್ಟು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಪೂಜೆಗೆ ಹೋಗೋಣ. ಈರುಳ್ಳಿ ಎಲ್ಲ ಬಿಡಿಸ್ಕೊಟ್ಬಿಟ್ಟು ಹಸಿಮೆಣಸಿಕಾಯಿ, ಟೊಮೊಟೊ ಮಾತ್ರ ಬಟ್ರೆ ಕಟ್ ಮಾಡ್ಕೊಂಡಿದ್ದು ಫುಲ್ ಎಲ್ಲ. ಸೊ ನಾನು ಮತ್ತು ಅಕ್ಕ ಇನ್ನೂ ಸ್ವಲ್ಪ ಜನ, ನನ್ನ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ವಿ. ರೇಷನ್ ಫಂಡ್ ಇರೋದ್ರಿಂದ ಅಲ್ಲಿಗೂ ಸ್ವಲ್ಪ ಪ್ಯಾಕಿಂಗ್ ಹೋಗ್ತಾಯಿತ್ತು. ಸೊ ಅಲ್ಲೂ ಪ್ಯಾಕಿಂಗ್ ಮಾಡ್ತಾಯಿದ್ರು. ನಾವು ಇಲ್ಲಿ ಸ್ವಲ್ಪ ಜನ, ಅಲ್ಲಿ ಸ್ವಲ್ಪ ಜನ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಇದೆಲ್ಲ ಮುಗಿಸಿ ಬರೋ ತನಕ ಆಲ್ಮೋಸ್ಟ್ ಒಂದು 3:30 ಆಗಿತ್ತು. ಸೊ ನಮ್ಮ ಪಕ್ಕದ ಮನೆಯವರು ಕೂಡ ನಮಗೆ ಊಟಕ್ಕೆ ಇನ್ವೈಟ್ ಮಾಡಿದರು ನನಗೆ. ಸೊ ನನಗೆ ಏನು ತಿನ್ನಬೇಕು ಕ್ರೇವಿಂಗ್ಸ್ ಅಂತಲೇ ಆಗ್ತಿರಲಿಲ್ಲ. ಜೋಳದ ರೊಟ್ಟಿ ಚಪಾತಿ ಅಷ್ಟೇ ಆಗಿದ್ದು. ಸೊ ಅದನ್ನೇ ಮಾಡಿದರೆ ತುಂಬ ಚೆನ್ನಾಗಿತ್ತು. ಸೊ ಈಗ ತರಕಾರಿ ಎಲ್ಲ ಹಚ್ಕೊಟ್ಬಿಟ್ಟು ಬಂದಿದೆ. ಸೊ ಈಗ ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿಯಾಗಿ ಹೋಗಬೇಕು. ಸೊ ಭಟ್ರು ಬಂದಿದ್ದಾರೆ, ಬಾತ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಮಾಡೋ ತನಕ ನಾವು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದೆ. ಸೊ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಗೈಸ್ ಕೆಲಸನ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ, ಸುಸ್ತಾಗ್ಬಿಡುತ್ತೆ, ಇಲ್ಲ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಸಂಜೆ ಹಂಚುತ್ತಾ ಇರೋದು ಬಾತ್ನ, ಎಲ್ಲ ಮಧ್ಯಾಹ್ನ ಆಲ್ಮೋಸ್ಟ್ ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಸೊ ಒಂದು 5 o'clock 4:30ಗೆಲ್ಲ ಹಂಚೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಗಂಟೆ ಮುಗಿಯುತ್ತೆ ಅಂತ. ಸೊ ಈಗ ಫ್ರೆಶ್ ಅಪ್ ಆಗಾಯಿತು. ಸೊ ಇವಾಗ ಹೊರಡ್ತಾ ಇದ್ದೀನಿ, ಪೂಜೆಗೆಲ್ಲ ಅಲ್ಲಿ ರೆಡಿ ಮಾಡ್ಕೋಬೇಕು. ಸೊ ನಾನು ಪೂಜೆ ಮಾಡೋಂಗಿಲ್ಲ, ಸೊ ಯಾರಾದರೂ ಮಾಡ್ತಾರೆ. ಸೊ ಎಲ್ಲ ಅಡುಗೆನೂ ಕೂಡ ರೆಡಿ ಆಗ್ತಾಯಿದೆ, ನೋಡುವ. ಸೊ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಪಾಪ ನನ್ನ ತಮ್ಮಂದ್ರೆಲ್ಲ ಕೆಲಸ ಮಾಡ್ತಾಯಿದ್ರು ಸಿಕ್ಕಾಬಟ್ಟೆ. ಬೆಳಗ್ಗೆಯಿಂದ ಸ್ಟೇಜ್ ಹಾಕೋದು ಆಗಿರ್ಬೋದು, ಲೈಟಿಂಗ್ಸ್ ಬಿಡೋದು, ಪ್ರತಿಯೊಂದು ಮಾಡ್ತಿದ್ರು. ಅವ್ರು ಇನ್ನೂ ಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಎಲ್ಲನೂ ದೇವ್ರ ಪೂಜೆಗೆ 2 ಅಂಗಡಿಗೂ ಕೂಡ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಇಲ್ಲಿ ನಾನು ಮಾಡಿದೆ, ಹೊರಗಡೆ ನನ್ನ ಹಸ್ಬೆಂಡೇ ಮಾಡಿದ್ರು. ಸೊ ಅದೆಲ್ಲ ಮುಗಿದಾದ್ಮೇಲೆ ಪ್ರಸಾದ ಹಂಚೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಹತ್ತಿರ ಒಂದು 7 o'clock ಆಗಿತ್ತು ಅಂತ ಅನ್ಬೋದು. ಸೊ ಒಂದು ಪಟಾಕಿನೂ ಕೂಡ ಇತ್ತು, ಪಟಾಕಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪಟಾಕಿ ಹೊಡೆದೇ ಸ್ಟಾರ್ಟ್ ಮಾಡಿದ್ವಿ. ತುಂಬ ಜನ ಕ್ರೌಡ್ ಬಂತು. ಸೊ ನಾನು ಅಂದ್ಕೊಂಡೆ, ಅಂದರೆ ಸಂಡೇ ಇರೋದ್ರಿಂದ ನಾನ್ ತಿಂದಿರ್ತಾರೆ, ಜಾಸ್ತಿ ಜನ ಬರಲ್ವೇನೋ, ನಾವು ಲೇಟಾಗಿ ಬೇರೆ ಹಂಚ್ತಾ ಇದ್ವಿ ಅಂತ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯನೂ ಕೂಡ ಇತ್ತು. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನನೇ ಬಂದು ಸೇರಿದ್ರು. ತುಂಬ ಖುಷಿ ಆಯಿತು, ಯಾಕೆಂದರೆ ಸಂಡೇ ಎಲ್ಲೂ ಕೊಡ್ತಾನೆ ಇರಲಿಲ್ಲ. ಆಲ್ಮೋಸ್ಟು ಫ್ರೈಡೇ ಆದರೆ ಎಲ್ಲ ಕಡೆ ಕೊಡ್ತಾಯಿದ್ರು. ಸೊ ಹಂಗೆ ಅಮ್ಮನೂ ಡ್ಯೂಟಿ ಮುಗಿಸ್ಕೊಬಂದು ಅವರು ಕೂಡ ಪೂಜೆ ಮಂಗಳಾರತಿ ಮಾಡಿಕೊಂಡು ಹೋದರು. ಸೊ ಇಷ್ಟು ಕ್ರೌಡ್ ಇತ್ತು ಅಂತಂದರೆ ಹೇಳೋಕ್ಕೆ ಸಾಧ್ಯ, ಅಷ್ಟು ಕ್ರೌಡ್ ಇತ್ತು. ಬಾತು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ನಾವು ಬೆಡ್ ಬಾತು ಅಂತ ಮಾಡಿಸಿದ್ವಿ. ಅಂದರೆ ಬಾತ್ಗೆ ಲಾಸ್ಟಲ್ಲಿ ಬೆಡ್ನ ಸ್ವಲ್ಪ ಆಯಿಲ್ಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಯಿತು. ಇದೇ ನೋಡಿ ಬೆಡ್ ಬಾತು. ಸೊ ಇದ್ರ ಜೊತೆಗೆ ಕೇಸರಿ ಬಾತು ಕೂಡ ಮಾಡಿಸಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು ಎರಡೂ. ಸೊ ಗಾಯ್ಸ್ ಇನ್ನೂ ಪ್ರಸಾದ ಕೊಡ್ತಾನೆ ಇದ್ದಾರೆ, ಬಂದು ಇಸ್ಕೊತಾನೆ ಇದ್ದಾರೆ. ಸೊ ನಾವು ಸಂಡೇ ಇಟ್ಟಿರೋದಕ್ಕೆ ಜಾಸ್ತಿ ಸಂಡೇ ಯಾರೂ ಕೊಡ್ತಾ ಇರಲಿಲ್ಲ, ಯಾಕೆಂದರೆ ಶುಕ್ರವಾರ ಎಲ್ಲ ಕಡೆಯೂ ಕೊಡ್ತಾರೆ ಮೈಸೂರಲ್ಲಿ. ಸೊ ಸಂಡೇ ಎಲ್ಲೂ ಇಡಲ್ಲ ಅಂತ ಸಂಡೇ ಫಿಕ್ಸ್ ಮಾಡಿದ್ವಿ. ಸೊ ಎಲ್ಲ ಕೂಡ ಚೆನ್ನಾಗಿ ಆಗ್ತಾಯಿದೆ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.